6 ದಶಕಗಳ ಕಾಲ ಕನ್ನಡಿಗರನ್ನ ನಕ್ಕು ನಲಿಸಿದಂತಹ MS ಉಮೇಶ್ ಇನ್ನೂ ನೆನಪು ಮಾತ್ರ. ಇವತ್ತು ಬೆಳಗ್ಗೆ 8:30ಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಹಿರಿಯ ನಟ ಉಮೇಶ್ ಅವರು. 80 ವರ್ಷ ವಯಸ್ಸಾಗಿತ್ತು, ಅನಾರೋಗ್ಯದಿಂದ ಬಳಲ್ತಾ ಇದ್ರು. JP ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 12:30ರ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನು. ಅಲ್ಲಿಯೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಜೆ 5:30ಕ್ಕೆ ಬನಶಂಕರಿ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಹಿರಿಯ ನಟ ಉಮೇಶ್ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು. ಈ ಹಿಂದೆ ಬಾತ್ರೂಮ್ನಲ್ಲಿ ಕಾಲ್ ಜಾರ್ ಬಿದ್ದು ಅವರಿಗೆ ಪೆಟ್ಟಾಗುತ್ತೆ. ಅದಾದ ಮೇಲೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಇರೋದು ಗೊತ್ತಾಗುತ್ತೆ. ನಿರಂತರವಾಗಿ ಅವರು ಟ್ರೀಟ್ಮೆಂಟನ್ನು ಕೂಡ ಪಡಿತಾ ಇದ್ರು. ಇವತ್ತು ಚಿಕಿತ್ಸೆ ಫಲಿಸದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕುಟುಂಬಸ್ಥರ ಕಣ್ಣೀರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 12:30ಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಇವರನ್ನ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. 350ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಹಾಸ್ಯ ನಟರಾಗಿ, ಪೋಷಕ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿ ಅಭಿಮಾನಿಗಳನ್ನ ನಗೆಗಡಲಿನಲ್ಲಿ ತೇಲಿಸಿದ್ದು ಇದೇ ಉಮೇಶ್ ಅವರು. ಉಮೇಶ್ ಅವರ ಪತ್ನಿ ಇದ್ದಾರೆ, ಜೊತೆಗೆ ಮಗಳಿದ್ದಾರೆ, ಕುಟುಂಬಸ್ಥರು ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ ನಂತರ 12:30ಕ್ಕೆ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಈಗ JP ನಗರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮತ್ತಷ್ಟು ಬಂಧು ಮಿತ್ರರು ಬಂದು ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಸ್ಯಾಂಡಲ್ವುಡ್ನ ಹಲವು ಗಣ್ಯರು ಕೂಡ ಬಂದು ಅಂತಿಮ ನಮನವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಸಂಜೆ 5:30ಕ್ಕೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಸಕಲ ಕಲಾ ವಲ್ಲಭರಾಗಿದ್ದರು MS ಉಮೇಶ್ ಅವರು. ಮೂಲತಃ ಮೈಸೂರಿನವರು. ಪಿಯೋನೋ ವಾದಕರಾಗಿಯೂ ಕೂಡ ಇವರು ಕೆಲಸವನ್ನು ನಿರ್ವಹಿಸಿದರು ರಂಗಭೂಮಿ ಕ್ಷೇತ್ರದಲ್ಲಿ. ಜೊತೆಗೆ ಕುಂಚ ಕಲಾವಿದರಾಗಿದ್ದರು. ಡ್ರಾಯಿಂಗನ್ನು ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ರಂತೆ. ಜೊತೆಗೆ ನಾಟಕ ಕಂಪನಿಗಳಲ್ಲಿ ಹಾರ್ಮೋನಿಯಂ ವಾದಕರಾಗಿಯೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ. 4ನೇ ವರ್ಷಕ್ಕೇನೆ ವೃತ್ತಿ ಬದುಕನ್ನು, ಬಣ್ಣದ ಬದುಕನ್ನು ಆರಂಭಿಸಿದ್ದು ಉಮೇಶ್ ಅವರು. ಉಮೇಶ್ ಅಣ್ಣ ಅಂತಲೇ ಪ್ರೀತಿಯಿಂದ ಎಲ್ಲರೂ ಕೂಡ ಇವರನ್ನು ಕರೀತಾ ಇದ್ರು.